ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೋಧಿ ಹುಗ್ಗಿ ಮಾಡ್ತಾಯಿದ್ದೀನಿ. ಜವೆ ಗೋಧಿ ಇರುತ್ತಲ್ಲ ಅದರಿಂದ ಹುಗ್ಗಿ ಮಾಡ್ತಾಯಿದ್ದೀನಿ. ಈಗ ಗೋಧಿ ಕಾಳನ್ನ ನೀರಿನಲ್ಲಿ ಹಾಕಿಡ್ತಾ ಇದ್ದೀನಿ. ಸುಮಾರು 8ರಿಂದ 9 ಗಂಟೆಗಳ ಕಾಲ ಉಗುರು ಬೆಚ್ಚ ನೀರು ಅಂತೀವಲ್ಲ ಆ ನೀರೊಳಗೆ ಈ ಥರ ಗೋಧಿನ ನೆನೆ ಇಟ್ಟಿದ್ದೀನಿ. 7ರಿಂದ 8 ಗಂಟೆಗಳ ಕಾಲ ನೆನೆದಾದ ನಂತರ ಇದು ಪೂರ್ತಿಯಾಗಿ ಸ್ಮೂತ್ ಆಗಿದೆ ನೋಡಿ. ಈ ಥರ ಕೈಯಲ್ಲಿ ಹಿಡಿದ್ರೆ ಹೊಡಿತಾ ಇದೆ. ಆವಾಗ ಪರ್ಫೆಕ್ಟಾಗಿ ಹುಗ್ಗಿ ನುಣ್ಣಗಾಗಿ ಬರುತ್ತೆ. ಹಾಗಾಗಿ ನಾನು ನೀರಿನಲ್ಲಿ ನೆನೆ ಇಟ್ಟಿದ್ದೆ. ಇವಾಗ ನಾನು ನೆಂದಿರುವಂಥ ಗೋಧಿನ ಒಂದೆರಡು ಸಲ ನೀರು ಹಾಕ್ಕೊಂಡು ತೊಳಿತಾ ಇದ್ದೀನಿ. ಈ ಥರ ತೊಳೆದಾದ ನಂತರ ಸ್ವಲ್ಪ ನೀರನ್ನ ಕುಕ್ಕರ್ನಲ್ಲಿ ಗರಂ ಇಟ್ಟು ಈ ನೆಂದಿರುವಂಥ ಗೋಧಿನ ಹಾಕ್ತಾಯಿದ್ದೀನಿ. ನೀರಿನ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಲಿ, ಯಾಕಂದರೆ ನೀರು ಜಾಸ್ತಿ ಇತ್ತಂದರೆ ನುಣ್ಣು ಕುದೀತದೆ. ಹಾಗಾಗಿ ಜಾಸ್ತಿ ನೀರಿನಲ್ಲೇ ಗೋಧಿನ ಹಾಕ್ತಾಯಿದ್ದೀನಿ ನೋಡಿ. ಇದು ಜವೆ ಗೋಧಿ ಅಂತ ಇರುತ್ತಲ್ಲ ಅದನ್ನು ಕುಟ್ಟಿ ಮಾಡಿರೋದು. ಸ್ವಲ್ಪ ನೀರು ಹಚ್ಚಿ ಅದನ್ನು ಕುಟ್ಟಬೇಕು. ಕುಟ್ಟಾದ ನಂತರ ಮೇಲಿನ ಸಿಪ್ಪೆ ಎಲ್ಲ ಬರುತ್ತೆ, ಅದನ್ನು ಕ್ಲೀನ್ ಮಾಡಿಕೊಂಡು ಹುಗ್ಗಿ ಮಾಡ್ತಾರೆ. ಹೀಗೆ 4ರಿಂದ 5 ವಿಸಿಲ್ ಮಾಡಿಸಿದ್ರೆ ಕಂಪ್ಲೀಟಾಗಿ ನುಣ್ಣು ಕುದ್ದಿರುತ್ತೆ. ಇವಾಗ ಏನಂದರೆ ಇನ್ ಕೇಸ್ ಏನಾದರೂ ನೀವು ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ರಂದರೆ ಹುಗ್ಗಿ ಗೋಧಿ ಏನಾದರೂ ನೀರಲ್ಲಿ ಹಾಕಿದ್ದಿಲ್ಲ ಅಂದರೆ ಸಡನ್ನಾಗಿ ಮಾಡಬೇಕಾಗಿತ್ತು ಅಂದರೆ 6ರಿಂದ 7 ವಿಸಿಲ್ ಮಾಡಿದ್ರೆ ನುಣ್ಣು ಕುದ್ದಿರುತ್ತೆ. ನೀರಿನಲ್ಲಿ ಹಾಕಿರೋದ್ರಿಂದ ಸ್ವಲ್ಪ ಬೇಗನೆ ಕುದಿಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀರಿನಲ್ಲೇ ಹಾಕಿಡಿ. ಇವಾಗ ನೋಡಿ ಆಲ್ಮೋಸ್ಟ್ ಅಲ್ಲಿ ಕುದ್ದಿದೆ. ಹೀಗೆ ನುಣ್ಣು ಕುದ್ದಾದ ನಂತರ ಇದ್ರ ನುಚ್ಚು ಅಂತ ಇರ್ತೀವಲ್ಲ ಅದು ನುಚ್ಚನ್ನು ಹಾಕಿ ಮತ್ತೆ 2 ವಿಸಿಲ್ನ ಮಾಡಿಸ್ಬೇಕು. ನಾವು ಕುಟ್ಟಿದ ಮೇಲೆ ಲಾಸ್ಟ್ ಸಣ್ಣ ನುಚ್ಚು ಬರುತ್ತೆ, ಆ ನುಚ್ಚನ್ನು ನೀರಿನಲ್ಲಿ ನೆನೆ ಇಟ್ಟು ಮತ್ತು ಇವಾಗ ಕಂಪ್ಲೀಟಾಗಿ ಇದು ಕುದ್ದಾದ ನಂತರನೇ ಅದು ಹಾಕಿ ಮತ್ತೆ 2 ವಿಸಿಲ್ ಮಾಡಿಸ್ಬೇಕು. ನಾನು ಇವಾಗ ಹಾಕ್ತಾಯಿದ್ದೀನಿ ನೋಡಿ ನೀರಿನಲ್ಲಿ, ಅದು ಕೂಡ ನೀರಿನಲ್ಲಿ ನೆನೆ ಇಟ್ಟಿದ್ದೆ. ಹಾಕಿ ಮತ್ತೆ 2 ವಿಸಿಲ್ ಮಾಡಿಸ್ತೀನಿ. ಸ್ವಲ್ಪ ನೀರನ್ನ ಹಾಕಬೇಕು, ಹಾಕಿ ಸ್ವಲ್ಪ ಗರಂ ನೀರನ್ನೇ ಹಾಕ್ಕೊಳ್ಳಿ. ಹಾಕಿ ಮತ್ತೆ 2 ವಿಸಿಲ್ ಆಗಬೇಕು. 2 ವಿಸಿಲ್ ಆಗಿತ್ತಂದರೆ ಎರಡೂ ಭೀ ಕಂಪ್ಲೀಟಾಗಿ ಕುದ್ದಿರುತ್ತೆ. ಗೋಧಿ ಕೂಡ ಕುದ್ದಿರುತ್ತೆ, ಅದ್ರ ನುಚ್ಚು ಕೂಡ ಕುದ್ದಿರುತ್ತೆ. ನುಚ್ಚಿಲ್ಲ ಅನ್ನೋರು ಸ್ವಲ್ಪ ಗೋಧಿ ಹಿಟ್ಟನ್ನ ನೀರಿನಲ್ಲಿ ಹಾಕಿ ಪೂರ್ತಿ ಕಂಪ್ಲೀಟಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡು ಕೂಡ ಹಾಕ್ಬೋದು. ಇವಾಗ ಮೇಲ್ಗಡೆ ಸ್ವಲ್ಪ ನೀರನ್ನ ಹಾಕಿ ನಾನು ಕುದಿಯೋಕೆ ಇಡ್ತಾ ಇದ್ದೀನಿ. ನೋಡಿ ಮತ್ತೆ 2 ವಿಸಿಲ್ ಆದ ನಂತರ ಎಲ್ಲನೂ ಕಂಪ್ಲೀಟಾಗಿ ಕುದ್ದಿದೆ. ನೀವು ಶುಗರ್ ಹಾಕ್ತಿದ್ರೆ ಶುಗರ್ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಎಷ್ಟು ನಾವು ಮೆಜರ್ಮೆಂಟ್ ಪ್ರಕಾರ ನೋಡಿದ್ರೆ ಎಷ್ಟು ಗ್ಲಾಸ್ ಹುಗ್ಗಿ ಅಕ್ಕಿ ತೊಗೊಂಡಿರ್ತೀವೋ ಅಷ್ಟು ಸಕ್ಕರೆ ತೊಗೊಂಡಿರಬೇಕು, ಮತ್ತು ಬೆಲ್ಲ ಕೂಡ ಅಷ್ಟೇ ತೊಗೊಂಡಿರಬೇಕು. ಬೆಲ್ಲ ಇಂಟ್ರೆಸ್ಟ್ ಇರೋರು ಬೆಲ್ಲನೂ ಹಾಕ್ಕೊಳ್ಳಿ, ಸಕ್ಕರೆ ಹಾಕ್ಕೊಂಡ್ರೆ ಓಕೆ. ನಾನು ಸಕ್ಕರೆ ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಗರಂ ನೀರನ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಗಟ್ಟಿಯಾಗಿದೆ ಅಂತ ಸ್ವಲ್ಪ ಗರಂ ನೀರನ್ನ ಹಾಕಿ ಈ ಥರ ನುಣ್ಣಗೆ ಮಗಚಬೇಕಾಗುತ್ತೆ. ತುಂಬ ನುಣ್ಣಗಾಗಿರೋದ್ರಿಂದ ಚೆನ್ನಾಗಿ ಬರುತ್ತೆ, ಹಾಗಾಗಿ ಈ ಥರ ಮಗಚಬೇಕಾಗುತ್ತೆ. ನಾನು ಎಷ್ಟು ಗೋಧಿ ಅಕ್ಕಿ ತೊಗೊಂಡಿದ್ದೀನೋ ಅಷ್ಟೇ ಸಕ್ಕರೆ ಕೂಡ ತೊಗೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮಗ್ಚೋದ್ರಿಂದ ತುಂಬಾ ಸ್ಮೂತಾಗಿ ಮೆತ್ತಗಾಗಿ ಬರುತ್ತೆ, ಹಾಗೆ ನುಣ್ಣಗಾಗಿರುತ್ತೆ. ಹಾಗಾಗಿ ಈ ಥರ ಮಗಚಬೇಕು. ಈ ಥರ ಮಗಚಿದಾದ ನಂತರನೇ ಸಕ್ಕರೆ ಅಥವಾ ಬೆಲ್ಲನ ಹಾಕ್ಕೊಂಡು ಮತ್ತೆ ಮಗಚಬೇಕಾಗುತ್ತೆ. ನನ್ನ ಚಾನಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ರು ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ಕಮೆಂಟ್ ಶೇರ್ ಮಾಡಿ. ಇವಾಗ ಕಂಪ್ಲೀಟಾಗಿ ಎಲ್ಲನೂ ಮಗಚೋದಾಯಿತು. ಕುದ್ದಿದಾದ ನಂತರ ಮಗಚಿ ಲಾಸ್ಟ್ ಸಕ್ಕರೆನ ಹಾಕ್ತಾಯಿದ್ದೀನಿ. ಸಕ್ಕರೆ ಬೆಲ್ಲ ಯಾವುದಾದ್ರೂ ಹಾಕಿದ್ರೂ ಓಕೆ.
ಮತ್ತು ಜಾಜಿಕಾಯಿ ಪೌಡ್ರ್ ಅಂತೀವಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಇಲೈಚಿ ಇದ್ವಂದರೆ ಇಲೈಚಿಗೆ ಹಾಕ್ಕೋಬೋದು, ಇಲ್ಲಾಂದರೆ ಜಾಜಿಕಾಯಿ ಹಾಕ್ಕೊಳ್ಳಿ. ನೋಡಿ ನಾನು ಹುಗ್ಗೆ ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಮತ್ತು ಸಕ್ಕರೆ ಕೂಡ ಅಷ್ಟೇ ತೊಗೊಂಡಿದ್ದೀನಿ. ಹಾಕಿ ಮತ್ತು ಈ ಥರ ಮಗಿಸ್ತಾ ಇದ್ದೀನಿ ನೋಡಿ, ಕರೆಕ್ಟಾಗಿ ಮಿಕ್ಸ್ ಆಗುತ್ತೆ. ಎಲ್ಲನೂ ಕಂಪ್ಲೀಟ್ ಆದ ನಂತರ ಇಲೈಚಿ ಪೌಡ್ರ್ ಅಥವಾ ಜಾಜಿಕಾಯಿ ಪೌಡ್ರ್ ಹಾಕಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಹುಗ್ಗಿ ರೆಡಿ ಆಗುತ್ತೆ. ಥ್ಯಾಂಕ್ ಯು ಫಾರ್ ದಿ ವಾಚಿಂಗ್. ಬಾಯ್.